ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಧ್ಯಾಹ್ನದ ವೇಳೆಯಲ್ಲೂ ಸಹ ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು ಲೈವ್ನ ಮೂಲಕ ವೀಕ್ಷಿಸ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಬೇಕಾಗಿರುವಂತಹ ಸಾತ್ವಿಕತೆಯನ್ನು, ವಿವೇಕವನ್ನು ದಯಪಾಲಿಸಿ ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತಿಗೆ ಇದು ಕೊನೆಯ ಅಂಶವಾಗಿರುತ್ತೆ. ಸೊ ಈಗ ಕೊನೆಯದಾಗಿ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು 3 ಲೋಕಗಳ ರಹಸ್ಯ. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಇವತ್ತಿಗೆ ಕೊನೆಯದಾಗಿ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು 3 ಲೋಕಗಳ ರಹಸ್ಯ. ಈ ಪ್ರಶ್ನೆ ಕೇಳಿದ ತಕ್ಷಣ ಸುಮಾರು ಜನರಿಗೆ ಹಲವಾರು ಪ್ರಶ್ನೆಗಳು ತಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇದೇನು 3 ಲೋಕಗಳು ಅಂತಿದ್ದಾರೆ, ನಿಜವಾಗ್ಲೂ 3 ಲೋಕ ಇದೆಯಾ? ನಮಗೆ ಗೊತ್ತಿದ್ದಿದ್ದು ಇಷ್ಟು ದಿನ ನಾವಿರುವಂತಹ ಭೂಲೋಕ ಒಂದೇ ಅಂತ ಸ್ವಲ್ಪ ಜನ, ಇನ್ನೊಂದು ಸ್ವಲ್ಪ ಜನ ನಮಗೆ ಗೊತ್ತು 3 ಲೋಕ ಯಾವುದು ಅಂತ, ಒಂದು ಪರಲೋಕ, ಒಂದು ಭೂಲೋಕ, ಇನ್ನೊಂದು ನರಕ. ಅಂದರೆ ನಮಗೆ 3 ಲೋಕ ಗೊತ್ತು, ಇನ್ನೇನು ಕೇಳೋದು ನಾವು. ಹಾಗಾದರೆ 3 ಲೋಕಗಳು ಯಾವುದು ಅಂತ ಹೇಳಿ ನಮಗೆ ಗೊತ್ತಾಗೋಗಿದೆ ಅಂತ ಇನ್ನೂ ಸ್ವಲ್ಪ ಜನ. ಹಾಗಾದರೆ ಜನರ ಮನಸ್ಸಿನಲ್ಲಿ 3 ಲೋಕಗಳಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದ ತಪ್ಪಾದ ಅಭಿಪ್ರಾಯಗಳಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರಿಯರೇ. ಹಾಗಾದರೆ ಒಂದು ವರ್ಗದ ಜನರೇನೋ ನಾವು ಇರುವಂತಹದ್ದು ಒಂದೇ ಲೋಕ, ನಮಗೆ ಕಾಣಿಸಿರುವಂತಹದ್ದು ಇದೊಂದೇ ಲೋಕ, ಭೂಲೋಕ ಮಾತ್ರ ನಮಗೆ ಕಾಣಿಸುತ್ತೆ, ಅದನ್ನು ಮಾತ್ರ ನಾವು ನಂಬ್ತೀವಿ, ಇನ್ಯಾವ ಲೋಕನೂ ಇಲ್ಲ, ಇದು ಒಂದು ವರ್ಗದ ಜನ. ಇನ್ನೊಂದು ವರ್ಗದ ಜನ 3 ಲೋಕ ಬೇರೆ ಯಾವುದೂ ಅಲ್ಲ, ಒಂದು ಪರಲೋಕ, ಇನ್ನೊಂದು ಭೂಲೋಕ, ಇನ್ನೊಂದು ನರಕ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ ಸತ್ತಿದ ತಕ್ಷಣ, ದುಷ್ಟರು ನರಕಕ್ಕೆ ಹೋಗ್ತಾರೆ. ಜೀವಿಸೋದಕ್ಕೋಸ್ಕರ ಕೊಟ್ಟಿರುವಂತಹದ್ದೇ ಭೂಲೋಕ. ಇದು ಇನ್ನೊಂದು ವರ್ಗ ಅರ್ಥ ಮಾಡ್ಕೊಂಡಿರುವಂತಹ ರೀತಿ. ಹಾಗಾದರೆ ನಿಜವಾಗಲೂ ಈ 3 ಲೋಕಗಳು ಯಾವುದು ಅಂತ ಹೇಳಿ ಇವತ್ತು ನಾವು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಹಲವಾರು ವರ್ಷಗಳ ಹಿಂದೆ, ಒಂದು 20ರಿಂದ 25 ವರ್ಷಗಳ ಹಿಂದೆ, ಈ ಸ್ವಲ್ಪ ಜನ ಕ್ರೈಸ್ತರಲ್ಲೇ ಸ್ವಲ್ಪ ಜನ ಒಂದು ರಿಸರ್ಚ್ಗೆ ಕೈ ಹಾಕ್ತಾರೆ ಪ್ರಿಯರೇ. ನಾವೊಂದು ರಿಸರ್ಚನ್ನು ಮಾಡ್ತಿದ್ದೀವಿ ನೋಡಿ ಅಂತ ಹೇಳಿಬಿಟ್ಟು, ಭೂಮಿಯನ್ನು ಅಗೆದು, ಅಂದರೆ ಒಂದು 10 ಮೀಟರ್ 20 ಮೀಟರ್ಗಳು ಅಗೆದು ಭೂಮಿಯಿಂದ ಒಂದು ಮೈಕನ್ನು ವೈರ್ ಸಮೇತವಾಗಿ ಒಳಗಡೆ ಹಾಕಿ, ಆ ಹಳ್ಳದ ಒಳಗೆ ಹಾಕಿ, ಅಲ್ಲಿಂದ ನೋಡಿ ಎಂತೆಂಥ ಶಬ್ದ ಬರ್ತಿದೆ. ಅಂದರೆ ಜನರೆಲ್ಲ ಕಿರುಚ್ತಾ ಇದ್ದಾರೆ. ಇವ್ರು ಅಗದಿದ್ದಲ್ಲಿ ಭೂಮಿಯನ್ನು ಅಗದಿದ್ದು, ಅಂದರೆ ಭೂಮಿಯಲ್ಲಿ ಒಂದು 10 ಅಡಿನೋ 15 ಅಡಿನೋ ಅಥವಾ 10 ಮೀಟರೋ 15 ಮೀಟರೋ ಆಗುತ್ತು. ಏನಂತಿದ್ದಾರೆ, ಸೌಂಡ್ ಬರ್ತಿದೆ ನೋಡಿ, ಈ ಸೌಂಡ್ ಬೇರೆ ಏನೂ ಅಲ್ಲ, ನರಕದಲ್ಲಿ ಜನರು ಬಾಧೆ ಪಡ್ತಿದ್ದಾರೆ, ಅದಕ್ಕೋಸ್ಕರ ಮೈಕಲ್ಲಿ ನಮಗೆ ಸ್ಪೀಕರಲ್ಲಿ ಮೈಕ್ ಹಾಕಿ ಬಿಟ್ಟಿರೋದ್ರಿಂದ ಸ್ಪೀಕರಲ್ಲಿ ನಮ್ಗೆ ಆಚೆ ಸೌಂಡ್ ಕೇಳಿಸ್ತಿದೆ. ಹಾಗಾದರೆ ನರಕ ಇರೋದು ಎಲ್ಲಿ ಇವ್ರ ಪ್ರಕಾರ? ಭೂಮಿಯ ಒಳಗಡೆ. ಅಂದರೆ ಇವ್ರ ಪ್ರಕಾರ ನರಕ ಎಲ್ಲಿದೆ? ಭೂಮಿಯ ಒಳಗಡೆ. ಅಂದರೆ ಜನರೆಲ್ಲರೂ ಎಲ್ಲಿ ಬಾಧೆ ಪಡ್ತಿದ್ದಾರೆ? ಭೂಮಿಯ ಒಳಗಡೆ. ಹಾಗಾದರೆ ನಿಜವಾಗಲೂ ನರಕ ಭೂಮಿ ಒಳಗೆ ಇದೆಯಾ? ಒಂದು ವೇಳೆ ನರಕ ಭೂಮಿ ಒಳಗೆ ಇರದೇ ಹೋದರೆ ನಿಜವಾಗಲೂ ಎಲ್ಲಿದೆ? ಇದನ್ನು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಈ ಅಂಶಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಲೋಕಗಳು ಇದೆ ಅಂತ ಹೇಳಿ ಸತ್ಯವೇದ ಉತ್ತರ ಕೊಡುತ್ತೆ ಅನ್ನುವಂತಹದನ್ನು ನೋಡೋದಾದರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ, ಈ ವಚನದಲ್ಲಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಪ್ರಿಯವೇ. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಜಾಯಿನ್ ಮಾಡಿ ಬರ್ತಿದ್ದಾರೆ. ಅಲ್ಲಿ ನಾವು ಅದನ್ನು ಡಿವೈಡ್ ಮಾಡೋಣ. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಅಂದರೆ 3 ಲೋಕಗಳ ಹೆಸರನ್ನು ಇಲ್ಲಿ ಪ್ರಸ್ತಾವನೆ ಮಾಡಿರುವಂತಹದ್ದನ್ನು ನಾವು ನೋಡ್ಬೋದು. ಹೌದಾ? ಮೊದಲನೆಯದು ಸ್ವರ್ಗ, ಎರಡನೆಯದು ಮರ್ತ್ಯ ಅಂತ ಬರೆದಿದ್ದಾರೆ ಕನ್ನಡದಲ್ಲಿ. ತೆಲುಗುವಲ್ಲಿ ಏನಿದೆ ಅದು? ಆಂಗ್ಲ ಭಾಷೆಯಲ್ಲಿ ಹಾಗೂ ತೆಲುಗಿನಲ್ಲಿ ಏನಿದೆ ಗೊತ್ತಾ ಪ್ರಿಯರೇ? పరలోకమందున్న వారిలో గాని
ಹಾಂ, ಭೂమి మీద ఉన్నవారిలో కానీ, ಭೂಮಿ ಕ್ರಿಂದ ఉన్నవారిలో కానీ, ಅಂದರೆ 3 ಸ್ಪಷ್ಟವಾಗಿ ತೆಲುಗಿನಲ್ಲಿ ಬರೆಸಿದ್ದಾರೆ. ನಮ್ಮ ಕನ್ನಡದಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕ ಅಂತ ಬರೆಸಿದ್ದಾರೆ. ಅಂದರೆ ಮರ್ತ್ಯ ಅಂದರೆ ಏನು ಅನ್ನೋದಕ್ಕೋಸ್ಕರ ತೆಲುಗುವಲ್ಲಿ ನಾವು ನೋಡಿದ್ವಿ. ಮರ್ತ್ಯ ಅಂತ ಹೇಳಿದ್ರೆ ಬೇರೆ ಏನು ಅನ್ಕೋಬೇಡಿ ಪ್ರಿಯರೇ. ಆಮೇಲೆ ಅದನ್ನೇ ಪಾತಾಳ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಭೂಮಿಯ ಮೇಲಿರುವವರನ್ನು ಸೂಚಿಸಿ ಬರೆದಿರುವಂಥ ಪದ ಅದು. ಅಂದರೆ ಕನ್ನಡದಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳಗಳು ಅಂತ ಹೇಳಿದ್ರೆ, ಸ್ವರ್ಗ ಅಂದರೆ ಮೊದಲನೇ ಲೋಕವಾಗಿರುತ್ತೆ. ಎರಡನೇದಾಗಿ ಮರ್ತ್ಯ ಅಂತ ಹೇಳಿದರೆ ಭೂಮಿಯ ಮೇಲೆ ಇರುವಂತಹ ಈ ಒಂದು ಎನ್ವಿರಾನ್ಮೆಂಟ್ ಏನಿದೆಯಲ್ಲ, ಈ ಒಂದು ಪ್ರಕೃತಿ, ಇದು ಎರಡನೇ ಲೋಕ. ಭೂಮಿಯ ಮೇಲಿರುವುದು ಅಂದರೆ ಸತ್ಯವೇದದಲ್ಲಿ ಮರ್ತ್ಯ ಅಂತ ಕನ್ನಡದಲ್ಲಿ ಬರೆಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಭೂಮಿಯ ಮೇಲೆ. ಇದು ನಾವು ಇದ್ದೀವಲ್ವ ಈ ಲೋಕ, ಅಂದರೆ ಈ ಲೋಕ ಮರ್ತ್ಯ ಲೋಕವಾಗಿರುತ್ತೆ. ಇನ್ನು 3ನೇದಾಗಿ ಪಾತಾಳ. ಅಂದರೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯು 2ನೇ ಅಧ್ಯಾಯ 9ನೇ ವಚನದಲ್ಲಿ ಏನಿದೆ, 3 ಲೋಕಗಳ ಪ್ರಸ್ತಾವನೆ ಇದೆ. ಒಂದು ಪರಲೋಕ, ಇನ್ನೊಂದು ಭೂಮಂಡಲದ ಮೇಲೆ ನಾವಿದ್ದೀವಲ್ವ ಈ ಲೋಕ, ಮತ್ತು ಪಾತಾಳ. ಹಾಗಾದರೆ ನಮ್ಮ ಕಣ್ಣಿಗೆ ಇಲ್ಲಿ 3 ಆಕಾಶಗಳು ಕಾಣಿಸ್ತಿದೆ. ಆಕಾಶಗಳು ಪ್ರಿಯರೇ, ಮೊದಲನೇ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಿಮಗೆ ಕಾಣಿಸುತ್ತೆ, ದೇವರು ಭೂಮಿ ಆಕಾಶಗಳನ್ನು ಅಂತ ನಿಮಗೆ ಕಾಣಿಸುತ್ತೆ ಅಲ್ಲಿ. ಅಂದರೆ ಆಕಾಶ ಅನ್ನುವಂತಹದ್ದು ಒಂದಲ್ಲ, ಆಕಾಶ ಅನ್ನುವಂತಹದ್ದು 3, ಅಂದರೆ 3 ಆಕಾಶಗಳಲ್ಲಿ ಒಂದೊಂದು ಲೋಕ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಿದೆ. ಮೊದಲನೇ ಆಕಾಶ ದೇವರಿರುವಂತಹ ಪರಲೋಕ ಆದರೆ, 2ನೇ ಆಕಾಶ ಈ ಭೂಮಂಡಲ, ಈ ಅಂತರಿಕ್ಷ ಇರುವಂತಹ ಈ ಲೋಕವಾಗಿರುವಂತಹ ನಾವಿರುವಂತಹ ಈ ಲೋಕವಾಗಿರುತ್ತೆ. ಇದು 2ನೇ ಆಕಾಶ. ಇನ್ನು 3ನೇ ಆಕಾಶ ಭೂಮಿಯ ಕೆಳಗಿರುವಂತಹದ್ದಾಗಿರುತ್ತೆ. ಈಗ ಒಂದೊಂದೇ ಆಕಾಶದ ವಿಚಾರವಾಗಿ, ಒಂದೊಂದೇ ಲೋಕದ ವಿಚಾರವಾಗಿ ಒಂದಷ್ಟು ವಚನಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪರಲೋಕದಿಂದ ಶುರು ಮಾಡೋಣ ಪ್ರಿಯರೇ. ನಿಜವಾಗಲೂ ಪರಲೋಕ ಅಂದರೆ ಏನು? ಇದು ಮೊದಲನೇ ಲೋಕ ನಾವು ನೋಡ್ತಾ ಇದ್ದೀವಿ. ಪರಲೋಕ ಅಂದರೆ ಏನು? ಪರಲೋಕದಲ್ಲಿ ಯಾರಿರ್ತಾರೆ? ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ, 6:10. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅಷ್ಟೇ ನಾವು ಓದಬೇಕಾಗಿತ್ತು ಈ ಅಂಶಕ್ಕೆ ಸಂಬಂಧಪಟ್ಟಂತೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಏನಿದೆ? ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಹಾಗಾದರೆ ನಿಜವಾಗಲೂ ತಂದೆ ಎಲ್ಲಿದ್ದಾರೆ? ಈಗ ತಂದೆಯಾಗಿರುವಂಥ ದೇವರು ಎಲ್ಲಿದ್ದಾರೆ? ಪರಲೋಕದಲ್ಲಿ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಿದೆ. ನಾವು ಮೊದಲನೇ ಆಕಾಶದ ವಿಚಾರವಾಗಿ ಹುಡುಕ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಮೊದಲನೇ ಆಕಾಶವಾಗಿರುವಂತಹ ಪರಲೋಕದಲ್ಲಿ ಯಾರಿದ್ದಾರೆ? ತಂದೆಯಾಗಿರುವಂತಹ ದೇವರು. ಹಾಗಾದರೆ 2ನೇ ಪ್ರಶ್ನೆ, ಪರಲೋಕ ಅನ್ನುವಂತಹದ್ದು ಮೇಲೆಗಡೆ ಇದೆಯಾ, ಭೂಮಿಯ ಕೆಳಗಡೆ ಇದೆಯಾ? ಇದು 2ನೇ ಪ್ರಶ್ನೆ. ನಮ್ಮ ಆಲೋಚನೆಗಳಿಂದ ಇದಕ್ಕೆ ಉತ್ತರ ಹೇಳುವಂತಹ ಪ್ರಯತ್ನ ಬೇಡ ಪ್ರಿಯರೇ. ಏಕೆಂದರೆ ನಮ್ಮ ಆಲೋಚನೆಗಳು 100 ಥರ ಇರುತ್ತೆ, ಅದರಲ್ಲಿ 100 ತಪ್ಪಿರುತ್ತೆ. ಸತ್ಯವೇದ ಪರಲೋಕ ಎಲ್ಲಿದೆ ಅಂತ ಹೇಳಿ ಬರೆಸಿದ್ಯೋ ಒಮ್ಮೆ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 41ನೇ ವಚನ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 41ನೇ ವಚನ. ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಯೇಸು ಕ್ರಿಸ್ತರು ಏನು ಮಾಡ್ತಿದ್ದಾರಂತ ಇಲ್ಲಿ? ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆಯೇ ಅಂತ ಹೇಳಿ ಕರೀತಿದ್ದಾರೆ. ಯೇಸು ಕ್ರಿಸ್ತರು ಏನು ಮಾಡ್ತಿದ್ದಾರೆ? ಮೇಲಕ್ಕೆ ನೋಡಿ ತಂದೆಯೇ ಅಂತ ಕರೀತಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಏನಿತ್ತು? ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಹಾಗಾದರೆ ತಂದೆ ಪರಲೋಕದಲ್ಲಿದ್ದಾರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಓದ್ತೀನಿ ನೋಡಿ. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆಯೇ, ಅಂದರೆ ಮೇಲೆ ನೋಡಿ ತಂದೆಯೇ ಅಂತ ಕರೀತಿದ್ದಾರೆ. ತಂದೆ ಪರಲೋಕದಲ್ಲಿದ್ದಾರೆ. ಹಾಗಾದರೆ ಪರಲೋಕ ಎಲ್ಲಿದೆ? ಮೇಲೆಗಡೆ ಅಂತ ಹೇಳಿ 2 ವಚನಗಳ ಮುಖಾಂತರ ನಮ್ಗೆ ಅರ್ಥ ಆಗ್ತಿದೆ. ಅಂದರೆ ಭೂಲೋಕದ ಮೇಲೆ ನಾವಿದ್ದೀವಿ. ನಾವಿರುವಂತಹದ್ದು ಒಂದು ಆಕಾಶವಾದರೆ, ಮೇಲೆಗಡೆ ಇರುವಂತಹದ್ದು ಅಂದರೆ ಭೂಮಿಯ ಮೇಲೆ ನಮ್ಮ ಕಣ್ಣಿಗೆ ಕಾಣಿಸ್ತಿದೆಯಲ್ಲ ಪ್ರಿಯರೇ, ನೀಲಿ ಬಣ್ಣದ ಆಕಾಶ, ಇದು ಆಕಾಶ ಅಲ್ಲ. ಇದು ಆಕಾಶ ಅಲ್ಲ, ಗಗನ ಅಂತ ಇನ್ನೊಂದು ಪದವನ್ನು ಬಳಕೆ ಮಾಡ್ತೀವಿ ನಾವು. ನಮ್ಮ ಕಣ್ಣಿಗೆ ಕಾಣುವಂತಹ ಈ ನೀಲಿ ಬಣ್ಣದ ಆಕಾಶ ಅಂತ ನಾವು ಕರಿತೀವಿ, ಆದರೆ ನಿಜವಾಗಲೂ ಇದಕ್ಕಿರುವಂತಹ ಹೆಸರು ಗಗನ. ಆಕಾಶ ಅಂದರೆ ಯಾವುದು? ಮತ್ತೆ
ತಂದೆ ಇದರಲ್ಲ ಪರಲೋಕದಲ್ಲಿ, ಅದು ಮೊದಲನೇ ಆಕಾಶವಾದರೆ. 2 ವಚನಗಳನ್ನು ನೋಡಿದ್ವಿ ನಾವು. ಮೊದಲನೆಯದರಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಎರಡನೆಯದರಲ್ಲಿ ಮೇಲೆತ್ತಿ ನೋಡಿ, ತಲೆಯನ್ನು ಮೇಲೆತ್ತಿ ನೋಡಿ ತಂದೆಯೇ ಅಂತ ಕರೀತಿರುವಂತಹದ್ದು. ಅಂದರೆ ಮೊದಲನೇ ಆಕಾಶದಲ್ಲಿ ತಂದೆ ಪರಲೋಕದಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಯಿತು. ಎರಡನೇ ವಚನದಲ್ಲಿ ಆ ಪರಲೋಕ ಮೇಲೆಗಡೆ ಇದೆ ಅಂತ ಹೇಳಿ ನಮಗೆ ಅರ್ಥ ಆಯಿತು. ಹಾಗಾದರೆ ನಮ್ಮ ಮೇಲಿರುವಂತಹದ್ದು ಮೊದಲನೇ ಆಕಾಶ ಪರಲೋಕ ಆದರೆ, ಆ ಪರಲೋಕದಲ್ಲಿ ಯಾರಿದ್ದಾರೆ? ತಂದೆಯಾಗಿರುವಂತಹ ದೇವರು. ಮೊದಲನೇ ಆಕಾಶಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ವಚನವನ್ನು ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನ. ಇನ್ನೂ ಯಾರ್ಯಾರಿದ್ದಾರೆ ಆ ಮೊದಲನೇ ಆಕಾಶದಲ್ಲಿ, ಇನ್ನೂ ಯಾರ್ಯಾರಿದ್ದಾರೆ ಅಂತ ಹೇಳಿ ನೋಡಿದಾಗ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು. ಇಲ್ಲೊಂದು ಪದವನ್ನು ಬಳಕೆ ಮಾಡ್ತಿದ್ರು. ಈಗ ನಮಗೊಂದು ಕ್ಲಿಯರ್ ಆಗಿದೆ. ಮೇಲೆಗಡೆ ಮೊದಲನೇ ಆಕಾಶದಲ್ಲಿ ಪರಲೋಕ ಇದೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಹಾಗಾದರೆ ಪರಲೋಕದಲ್ಲಿ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಇಲ್ಲಿ ಏನು ಬರೆಸಿದ್ದಾರೆ? ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು. ಅಂದರೆ ಮೊದಲನೇದಾಗಿ ತಂದೆಯಾದ ದೇವರು ಪರಲೋಕದಲ್ಲಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಎರಡನೇದಾಗಿ ಇಲ್ಲೇನು ಹೇಳ್ತಿದ್ದಾರೆ? ದೇವರ ಬಲಗಡೆಯಲ್ಲಿ ಯೇಸು ಕ್ರಿಸ್ತರಿರುವುದನ್ನು ಕಂಡು. ಅಂದರೆ ಯೇಸುನೂ ಸಹ ಎಲ್ಲಿದ್ದಾರೆ? ಈಗ ಪರಲೋಕದಲ್ಲಿ. ಅಂದರೆ ಪರಲೋಕದಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಪ್ರಿಯರೇ ನಾವಿಲ್ಲಿ. ಮೊದಲನೇದಾಗಿ ತಂದೆಯಾಗಿರುವಂತಹ ದೇವರಾಗಿದ್ದರೆ, ತಂದೆಯ ಬಲಭಾಗದಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತರು. ಇನ್ನು ಮೂರನೇದಾಗಿ ಯಾರಿದ್ದಾರೆ ಪರಲೋಕದಲ್ಲಿ? ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 32ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 32ನೇ ವಚನ. 13:32. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಘಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ಯಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು. ಅಂದರೆ ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ. ಏನು? ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು. ಹಾಗಾದರೆ ನಾವು ಮೊದಲನೇದಾಗಿ ನೋಡಿದ್ರಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ನೋಡಿದ್ವಿ. ಇದರಿಂದ ನಮಗೆ ತಂದೆ ಪರಲೋಕದಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಎರಡನೇದಾಗಿ ಯೇಸು ಕ್ರಿಸ್ತರು ತಂದೆಯ ಬಲಭಾಗದಲ್ಲಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಈ ವಚನದಿಂದ ನಮಗೆ ಏನು ಗೊತ್ತಾಗ್ತದೆ? ದೇವದೂತರೂ ಸಹ ಪರಲೋಕದಲ್ಲೂ ಇದ್ದಾರೆ. ಪರಲೋಕದಲ್ಲೇ ಅಲ್ಲ ಪ್ರಿಯರೇ, ಭೂಮಿ ಮೇಲೂ ಇದ್ದಾರೆ ದೇವದೂತರು, ಅದು ಬೇರೆ ವಿಚಾರ. ನಾನು ಹೇಳ್ತಿರುವಂತಹದ್ದು ಪರಲೋಕದಲ್ಲೂ ದೇವದೂತರು ಇದ್ದಾರೆ. ಹಾಗಾದರೆ ತಂದೆಯಾಗಿರುವಂತಹ ದೇವರು, ತಂದೆಯ ಬಲಭಾಗದಲ್ಲಿರುವಂತಹ ಯೇಸು ಕ್ರಿಸ್ತರು, ದೂತರು ಎಲ್ಲರೂ ಸಹ ಪರಲೋಕದಲ್ಲಿ ಇದ್ದಾರೆ. ಇದು ಪರಲೋಕಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಪ್ರಿಯರೇ. ಈಗ ನಾವು ಮೊದಲನೇ ಆಕಾಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೋಡಿ ಮುಗಿಸಿದ್ದೀವಿ. ಮೊದಲನೇದಾಗಿ ಮೊದಲನೇ ಆಕಾಶದಲ್ಲಿ ನಾವು ನೋಡಿದ್ದೇನು? ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಅಂದರೆ ತಂದೆ ಪರಲೋಕದಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಎರಡನೇ ವಚನದಲ್ಲಿ ನಾವು ನೋಡಿದ್ದೇನು? ಕಣ್ಣೆತ್ತಿ ಮೇಲೆ ನೋಡಿ ತಂದೆಯೇ ಅಂತ ಹೇಳಿ ಯೇಸು ಕ್ರಿಸ್ತರು ಕರೆದದ್ದು. ಹಾಗಾದರೆ ಮೇಲೆಗಡೆ ಇದೆ ಪರಲೋಕ ಅಂತ ಹೇಳಿ 2ನೇ ವಚನದಲ್ಲಿ ನಮಗೆ ಗೊತ್ತಾಯಿತು. ಇನ್ನು 3ನೇ ವಚನದಲ್ಲಿ ಯೇಸು ಕ್ರಿಸ್ತರು ತಂದೆಯ ಬಲಭಾಗದಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. 4ನೇ ವಚನದಲ್ಲಿ ದೂತರೂ ಸಹ ಪರಲೋಕದಲ್ಲಿ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಇದು ಮೊದಲನೇ ಆಕಾಶಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಆಗಿರುತ್ತೆ. ಇನ್ನು ಮೊದಲನೇ ಆಕಾಶ ಆದಮೇಲೆ ಇನ್ನೊಂದು ನೆಕ್ಸ್ಟ್ ಯಾವುದು ಬರುತ್ತೆ? 2ನೇ ಆಕಾಶವಾಗಿರುವಂತಹ ನಾವಿರುವಂತಹ ಲೋಕ. 2ನೇ ಆಕಾಶಕ್ಕೆ ಸಂಬಂಧಪಟ್ಟಂತಹ ವಚನಗಳು ಸತ್ಯವೇದದಲ್ಲಿ ಏನಿದೆ? 2ನೇ ಆಕಾಶ ಅಂದರೆ ನಿಜವಾಗಲೂ ಏನು ಅಂತ ಹೇಳಿ, 2ನೇ ಆಕಾಶದಲ್ಲಿ ಏನೇನಿದೆ ಅಂತ ಹೇಳಿ ನಾವು ನೋಡಿದಾಗ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. 17:26. ಈ ವಚನವನ್ನು ಓದಲಿಕ್ಕೆ ಮುಂಚೆ ಪ್ರಿಯರೇ, 2ನೇ ಆಕಾಶದಲ್ಲಿ ಏನೇನಿದೆ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ
ಈ ಅಂತರಿಕ್ಷ, ಯೂನಿವರ್ಸ್ ಅಂತ ಹೇಳಿ ನಾವೇನು ಕರಿತೀವಲ್ವ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಈ ಎಲ್ಲವೂ ಸಹ ಇರುವಂತಹದ್ದು ನಾವಿರುವಂತಹ ಲೋಕದಲ್ಲೇ, ಅಂದರೆ ಈ ಪ್ರಪಂಚದಲ್ಲೇ. ಅದರಲ್ಲಿ ಭೂಮಿ ಒಂದು ಭಾಗವಾಗಿರುತ್ತೆ. ಅದನ್ನೇ ಇಲ್ಲಿ ಬರೆಸ್ತಿದ್ದಾರೆ ನೋಡಿ, 17ನೇ ಅಧ್ಯಾಯ 26ನೇ ವಚನ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ. ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ, ಅಂದರೆ ಇದು ನಾವಿರುವಂತಹ ಎರಡನೇ ಆಕಾಶ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಿದೆ. ಕಣ್ಣೆತ್ತಿ ಮೇಲೆ ನೋಡಿ ಪ್ರಾರ್ಥನೆ ಮಾಡಿದ್ರಂತೆ ತಂದೆಗೆ. ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ನೋಡಿದ್ರಿ ಆ ಮೊದಲನೇ ವಚನದಲ್ಲಿ. ಅಂದರೆ ಕಣ್ಣೆತ್ತಿ ಮೇಲೆ ನೋಡಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪರಲೋಕ ಮೇಲಿದೆ ಅಂತ ನಮಗೆ ಗೊತ್ತಾಯಿತು. ಅದರ ಕೆಳಗಡೆ ಇರುವಂತಹದ್ದೇ ನಾವಿರುವಂತಹ ಲೋಕ, ಇದೇ ಭೂಲೋಕ. ಅಂದರೆ ಗ್ರಹ ನಕ್ಷತ್ರಗಳು, ಕೋಟ್ಯಾನುಕೋಟಿ ನಕ್ಷತ್ರಗಳಿರುವಂತಹದ್ದು ಭೂಲೋಕ ಇರುವಂತಹ ಲೋಕದಲ್ಲೇ. ಈ ಲೋಕದಲ್ಲಿ ಭೂಮಿ ಅನ್ನುವಂತಹ ಗ್ರಹ ಒಂದು ಚಿಕ್ಕ ಭಾಗವಾಗಿರುತ್ತೆ. ಈಗ ಮುಂದೆ ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಕೀರ್ತನೆಗಳು 2ನೇ ಆಕಾಶಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನೋಡ್ತಾ ಇದ್ದೀವಿ ಪ್ರಿಯರೇ. ಕೀರ್ತನೆಗಳು 115ನೇ ಕೀರ್ತನೆ 16ನೇ ವಚನ. 115ನೇ ಕೀರ್ತನೆ 16ನೇ ವಚನ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಇಲ್ಲೊಂದು ಮಾತನ್ನು ಬರೆಸಿದ್ದಾರೆ ಪ್ರಿಯರೇ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಪರಲೋಕ ಅಂದರೆ ಯಾವ ಆಕಾಶ? ಮೊದಲನೇ ಆಕಾಶ. ಅದು ಮೊದಲನೇ ಲೋಕವಾಗಿರುತ್ತೆ. ಇನ್ನು ಎರಡನೇದಾಗಿರುವಂತಹದ್ದು ಯಾವ ಆಕಾಶ, ಯಾವ ಲೋಕ? ಭೂಲೋಕ ಇರುವಂತಹ ಈ ಒಂದು ಯೂನಿವರ್ಸ್. ಹಾಗಾದರೆ ಇದು ಎರಡನೇ ಲೋಕವಾಗಿರುತ್ತೆ. ಅದಕ್ಕೆ ಅಲ್ಲೊಂದು ಮಾತನ್ನು ಬಳಕೆ ಮಾಡಿದ್ದಾರೆ. ಪರಲೋಕವು ಯೆಹೋವನದು, ಭೂಲೋಕವನ್ನು ಆತನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಅಂದರೆ ನಾವಿರುವಂತಹ ಈ ಭೂಲೋಕ ಯಾರಿಗೋಸ್ಕರ ಸೃಷ್ಟಿಸಲ್ಪಟ್ಟಿರುವಂತಹದ್ದು? ಮನುಷ್ಯರಿಗಾಗಿ. ನಾವಿರುವಂತಹ ಲೋಕ ಎರಡನೇ ಆಕಾಶವಾಗಿರುತ್ತೆ. ಇದು ಎರಡನೇ ಆಕಾಶಕ್ಕೆ ಸಂಬಂಧಪಟ್ಟಂತಹ ವಿವರಣೆ. ಇಷ್ಟರವರೆಗೆ ಈ ಲೋಕಕ್ಕೆ ಯಾವುದು ಡೌಟ್ ಇಲ್ಲ ಪ್ರಿಯರೇ. ಪರಲೋಕ ಅಂದರೆ ಎಲ್ಲರೂ ಸಹ ಒಪ್ಕೋತಾರೆ, ಭೂಲೋಕ ಅಂದರೆ ಎಲ್ಲರೂ ಸಹ ಒಪ್ಕೋತಾರೆ. ಆದರೆ ಮೂರನೇದಾಗಿದೆ ನೋಡಿ ಲೋಕ, ಯಾವುದದು? ಪಾತಾಳ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸರಿಯಾದ ಜ್ಞಾನ, ಸರಿಯಾದ ಪರಿಪೂರ್ಣವಾದ ತಿಳುವಳಿಕೆ ಈ ಪ್ರಪಂಚಕ್ಕೆ ಇಲ್ಲದೆ ಹೋಗಿರುವಂತಹದ್ದು ವಿಚಾರಕರ. ಅಂದರೆ ಪಾತಾಳಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಈ ಲೋಕಕ್ಕೆ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಮುಂದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಒಂದು ವಚನವನ್ನು ನೋಡೋಣ. 3ನೇ ಆಕಾಶ ಅಂದರೆ ಪಾತಾಳಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನಾವು ನೋಡ್ತಾ ಇದ್ವಿ ಪ್ರಿಯರೇ. ಕೀರ್ತನೆಗಳು 89ನೇ ಅಧ್ಯಾಯ 48ನೇ ವಚನ. ಕೀರ್ತನೆಗಳು 89ನೇ ಅಧ್ಯಾಯ 48ನೇ ವಚನ. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ಅಂದರೆ ಕ್ರೈಸ್ತರಲ್ಲೂ ಸಹ ಹಲವಾರು ಜನ ಯಾರಾದರೂ ತೀರು ಹೋದರೆ, ಅಥವಾ ಸಭೆಗೆ ಬರುವಂತಹ ವಿಶ್ವಾಸಿಗಳಲ್ಲಿ ಯಾರಾದರೂ ತೀರು ಹೋದರೆ ಒಂದು ಪದವನ್ನು ಹೇಳ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇದನ್ನು ಹೇಳ್ತಾರೆ. ಇವರು ಎಲ್ಲಿಗೆ ಹೋದರು? ಸತ್ತಿರುವಂಥವರು ಪರಲೋಕಕ್ಕೆ ಹೋದರು. ಅವರು ಎಷ್ಟೇ ದೊಡ್ಡ ನೀತಿವಂತರಾಗಿದ್ದರೂ ಸಹ ಸತ್ಯವೇದ ಏನು ಹೇಳ್ತಿದೆ? ಸತ್ಯವೇದ ಏನು ಹೇಳ್ತಿದೆ? 48ನೇ ವಚನದಲ್ಲಿ ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ಅಂದರೆ ಯಾರೂ ಸಹ ಪಾತಾಳದಿಂದ ಏನು ಮಾಡಿಲ್ವಂತೆ? ತಪ್ಪಿಸಿಕೊಂಡಿಲ್ಲ. ಹಾಗಾದರೆ ಎಲ್ಲರೂ ಸಹ ಪಾತಾಳಕ್ಕೆ ಹೋಗಬೇಕಾ? ಎಲ್ಲರೂ ಸಹ ಪಾತಾಳಕ್ಕೆ ಹೋಗಬೇಕು. ಈ ಪ್ರಪಂಚ ಏನನ್ನತ್ತೆ? ನೀತಿವಂತರಾದರೆ ಪರಲೋಕಕ್ಕೆ ಹೊರಟೋದ್ರು, ಪಾಪಿಗಳಾದರೆ ಪಾತಾಳಕ್ಕೆ ಹೋದರು ಅಂತ ಈ ಪ್ರಪಂಚ ಹೇಳುತ್ತೆ. ಅದು ತಪ್ಪು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು ಪ್ರಿಯರೇ,
ಹಾಗಾದರೆ ನಾವು ದೇವ್ರಿಗೋಸ್ಕರ ಏನಕ್ಕೆ ಬದುಕಬೇಕು? ಇಷ್ಟೊಂದು ಕಷ್ಟಪಟ್ಟು ಈ ಲೋಕದಲ್ಲಿ ಏನಕ್ಕೋಸ್ಕರ ಜೀವನ ಮಾಡಬೇಕು? ದೇವರ ಸುವಾರ್ತೆಯನ್ನು ನಾವು ಕಷ್ಟಪಟ್ಟು ಏನಕ್ಕೋಸ್ಕರ ಸಾರಬೇಕು? ಸಾರಿದ್ರೂ ಸಹ, ದೇವರ ಕೆಲಸ ಮಾಡಿದ್ರೂ ಸಹ ನಾವು ಪಾತಾಳಕ್ಕೆ ಹೋಗೋ ಹಾಗಿದ್ದರೆ ಏನಕ್ಕೋಸ್ಕರ ಈ ಭೂಲೋಕದಲ್ಲಿ ಕಷ್ಟಪಡಬೇಕು ದೇವ್ರಿಗೋಸ್ಕರ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಹಾಗಾದರೆ ಭಕ್ತರೆಲ್ಲರೂ ಸಹ ದೇವ್ರಿಗೋಸ್ಕರ ಪ್ರಾಣ ಕೊಟ್ಟರಲ್ವ, ಅವರೆಲ್ಲರೂ ಸಹ ಪಾತಾಳಕ್ಕೆ ಹೋಗಬೇಕಂದ್ರೆ ಹೋಗಬೇಕು. ಯೇಸು ಕ್ರಿಸ್ತರು ಪಾತಾಳಕ್ಕೆ ಹೋದ್ರ ಮರಣ ಹೊಂದಿದ ಮೇಲೆ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಹೌದು, ಯೇಸು ಕ್ರಿಸ್ತರು ಸಹ ಪಾತಾಳಕ್ಕೆ ಹೋದರು. ಈ ಕನ್ಫ್ಯೂಷನ್ ಏನಕ್ಕೆ ಬಂದಿದೆ ಗೊತ್ತಾ ಪ್ರಿಯರೇ? ಯಾಕೆ ಪಾತಾಳಕ್ಕೆ ಹೋಗಬೇಕು? ಪರಿಶುದ್ಧರಾಗಿದ್ದರೂ ಸಹ, ದೇವರಿಗೋಸ್ಕರ ಬದುಕಿದ್ರೂ ಸಹ, ನೀತಿವಂತರಾಗಿದ್ದರೂ ಸಹ ಪಾತಾಳಕ್ಕೆ ಏನಕ್ಕೋಸ್ಕರ ಹೋಗಬೇಕು ಅಂತ ಈ ಪ್ರಶ್ನೆ ಬರಲಿಕ್ಕೆ ಕಾರಣ ಏನು ಗೊತ್ತಾ? ಪಾತಾಳ ಹಾಗೂ ನರಕ ಈ ಎರಡೂ ಪದಕ್ಕೆ ವ್ಯತ್ಯಾಸ ನಮಗೆ ಗೊತ್ತಿಲ್ಲದೆ ಇರುವಂತಹ ಕಾರಣದಿಂದ. ಅಂದರೆ ಪಾತಾಳ ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಬೇರೆ, ನರಕ ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಬೇರೆ. ಈಗ ಪಾತಾಳ ಅನ್ನುವಂಥ ಪದಕ್ಕಿರುವಂಥ ಅರ್ಥದ ಬಗ್ಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಪಾತಾಳ ಅಂತ ಹೇಳಿದ್ರೆ ಕಷ್ಟಕರವಾಗಿರುವಂತಹ ಜಾಗ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಪಾತಾಳ ಅಂತ ಹೇಳಿದ್ರೆ ಕಷ್ಟಕರವಾಗಿರುವಂತಹ ಜಾಗ ಅಲ್ಲ. ನರಕ ಅಂತ ಹೇಳಿದ್ರೆ ಕಷ್ಟಕರವಾಗಿರುವಂತಹ ಜಾಗ. ಪಾತಾಳ ಅಂದರೆ ಏನು? ಹಾಗಾದರೆ ಪಾತಾಳ ಅಂದರೆ ಏನು? ಈಗ ಬೋರ್ ತೆಗೆಸ್ತಾ ಇರ್ತಾರೆ ಪ್ರಿಯರೇ, ಸ್ವಲ್ಪ ಜನ ನೀವು ನೋಡಿರ್ತೀರ. ಈ ಬೋರನ್ನು ತೆಗೆಸ್ಬೇಕಾದ್ರೆ ಅವ್ರಿಗೆ 1000 ಅಡಿ 2000 ಅಡಿ ತೆಗೆಸಿದ್ರೂ ಸಹ ನೀರು ಸಿಗೋದಿಲ್ಲ ಒಮ್ಮೊಮ್ಮೆ. ಆಗ ನ್ಯೂಸಲ್ಲಿ ಒಂದು ಸೆಂಟೆನ್ಸನ್ನು ಹಾಕ್ತಾರೆ ಹೆಡ್ಲೈನ್ಸಲ್ಲಿ, 2000 ಅಡಿಗಳಿಗೆ ಹೋದರೂ ಸಹ, ಅಂದರೆ ಪಾತಾಳದ ಎತ್ತರಕ್ಕೆ ಹೋದರೂ ಸಹ ನೀರು ಸಿಕ್ಕಲಿಲ್ಲ. ಅಂದರೆ ಈಗ ನೀವು ಹೇಳಿ, ಪಾತಾಳ ಅನ್ನುವಂಥ ಪದಕ್ಕಿರುವಂಥ ಅರ್ಥ ಏನು? ಕೆಳಗೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಾತಾಳ ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಕೆಳಗಿನ ಭಾಗ. ಅಂದರೆ ನಾವು ಭೂಮಿಯನ್ನು ತೋಡಿ ಸ್ವಲ್ಪ ಕೆಳಗೆ ಹೋಗ್ತೀವಲ್ವ, ಅದನ್ನು ಪಾತಾಳ ಅಂತ ಕರಿಬೋದು. ಅಂದರೆ ಆಳವಾಗಿರುವಂತಹದ್ದು ಏನೇ ಆಗಿದ್ದರೂ ಸಹ ಅದನ್ನು ನಾವೇನಂತ ಕರಿಬೋದು? ಪಾತಾಳ ಅಂತ ಹೇಳಿ ಕರಿಬೋದು. ನರಕ ಅಂದರೆ ಏನು? ಹಾಗಾದರೆ ಪಾತಾಳ ಅಂದರೆ ಕೆಳಗನ ಭಾಗ, ಇನ್ನು ನರಕ ಅಂದರೆ ಏನು? ಯಾತನೆ ಪಡುವಂತಹ ಸ್ಥಳ. ಹಾಗಾದರೆ ಈಗ ಒಂದು ವಚನವನ್ನು ನೋಡಿದ್ವಿ, ಎಲ್ಲರೂ ಸಹ ಪಾತಾಳದಿಂದ ತನ್ನನ್ನು ತಾನು ತಪ್ಪಿಸಿಕೊಳ್ಳುವವನು ಯಾರು ಅಂತ ಸತ್ಯವೇದ ಹೇಳಿದೆ. ಅಂದರೆ ಯಾರೂ ಸಹ ಪಾತಾಳದಿಂದ ತಪ್ಪಿಸಿಕೊಳ್ಳೋದಕ್ಕಾಗಲ್ವಾ? ಆಗೋದಿಲ್ಲ. ಎಲ್ಲರೂ ಸಹ ಸತ್ತ ನಂತರ ಎಲ್ಲಿಗೆ ಹೋಗಬೇಕು? ಪಾತಾಳಕ್ಕೆ ಹೋಗಬೇಕು. ಇನ್ನು ಕನ್ಫ್ಯೂಷನ್ ಇದೆ ಅಂತ ಗೊತ್ತು ಪ್ರಿಯರೇ, ಈ ಮುಂದೆ ನೋಡಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ, ಪ್ರಿಯರೇ, ಮೊದಲನೇ ಆಕಾಶಕ್ಕೆ ಸಂಬಂಧಪಟ್ಟಂತಹ ವಿವರಣೆ ನಾವು ಮುಗಿಸಿದ್ದೀವಿ. ಎರಡನೇ ಆಕಾಶ ಅಂದರೆ ಭೂಲೋಕದಕ್ಕೆ ಸಂಬಂಧಪಟ್ಟಂತಹ ವಿವರಣೆನ ನಾವು ಮುಗಿಸಿದ್ದೀವಿ. ನಾವು ನೋಡ್ತಿರುವಂತಹದ್ದು ಭೂಮಿಯ ಕೆಳಗಿರುವಂತಹ ಆಕಾಶವಾಗಿರುವಂತಹ ಪಾತಾಳವನ್ನು ಕುರಿತು. ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದನು. ಆ ಐಶ್ವರ್ಯವಂತನೂ ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ, ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಇಲ್ಲಿ ಒಂದು ಕಾನ್ವರ್ಸೇಷನ್ ನಡೀತಿದೆ ಪ್ರಿಯರೇ. ಈಗ ನೀವೇ ಹೇಳಿ, ಇಲ್ಲಿಂದ ಭೂಲೋಕದಿಂದ ನಾವಿಲ್ಲಿ ನಿಂತ್ಕೊಂಡು ದೇವ್ರನ್ನ ನೋಡಿ ಮಾತಾಡಿದ್ರೆ ಎಷ್ಟು ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ಪರಲೋಕ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿಂದ ನಮಗದು ಕಾಣಿಸೋದಿಲ್ಲ. ಸೊ ಇಷ್ಟು ದೂರದಿಂದ ಒಂದು ವ್ಯಕ್ತಿಯ ಹತ್ರ ಮಾತಾಡಲಿಕ್ಕೆ ಸಾಧ್ಯನಾ? ಬೇರೆ ಲೋಕದಲ್ಲಿದ್ದರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪರಲೋಕ ಇರುವಷ್ಟು ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತು ಇನ್ನೊಬ್ಬ ವ್ಯಕ್ತಿ ಭೂಲೋಕದಿರುವಂತಹ ದೂರದಲ್ಲಿ ನಿಂತರೆ ಇಬ್ಬರು ವ್ಯಕ್ತಿಗಳು ಮಾತಾಡಲಿಕ್ಕೆ ಸಾಧ್ಯನಾ?
ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ಇಲ್ಲಿ ಒಂದು ಕಾನ್ವರ್ಸೇಷನ್ ನಡೀತಿದೆ, ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಿದ್ದಾರೆ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದನು. ಆ ಐಶ್ವರ್ಯವಂತನೂ ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಐಶ್ವರ್ಯವಂತನು ಪಾತಾಳದೊಳಗೆ ಏನು ಮಾಡ್ತಿದ್ದಾನಂತೆ? ಯಾತನೆ ಪಡ್ತಿದ್ದಾನೆ. ಪಾತಾಳ ಅನ್ನುವಂತಹದ್ದು ಯಾವ ಆಕಾಶ? 3ನೇ ಆಕಾಶಕ್ಕೆ ಪಾತಾಳ ಅಂತ ಕರಿತೀವಿ. ಅಂದರೆ ಪಾತಾಳದಲ್ಲಿ ಐಶ್ವರ್ಯವಂತನ ಏನು ಮಾಡ್ತಿದ್ದಾನೆ? ಯಾತನೆ ಪಡ್ತಿದ್ದಾನೆ. ಈಗ ಮುಂದೆ ಹೋಗೋಣ. ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ನೋಡಿ ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ನಾನು ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಇಲ್ಲಿಂದ ಹುಷಾರಾಗಿ ನೋಡ್ಕೊಳ್ಳಿ ಪ್ರಿಯರೇ. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೋ ಇಲ್ಲಿ ಇವನಿಗೆ ಸಮಾಧಾನ, ನಿನಗೆ ಸಂಕಟ. ಅಬ್ರಹಾಮನ್ ಏನಂತ ಹೇಳ್ತಿದ್ದಾರೆ ಅಲ್ಲಿ? ಇವನಿಗೆ ಸಮಾಧಾನ. ಯಾರಿಗೆ? ಲಾಜರನಿಗೆ. ಇಬ್ಬರೂ ಎಲ್ಲಿದ್ದಾರೆ? ಅಬ್ರಹಾಮನು ನೀತಿವಂತನು, ಲಾಜರನು ನೀತಿವಂತನ ಪಟ್ಟಿಗೆ ಸೇರಿದ್ದಾನೆ. ಇಬ್ಬರೂ ಎಲ್ಲಿದ್ದಾರೆ? ಪಾತಾಳದಲ್ಲಿ. ನೀತಿವಂತರಾಗಿದ್ದರೂ ಸಹ ಎಲ್ಲಿದ್ದಾರೆ? ಪಾತಾಳದಲ್ಲಿ. ಈ ಧನವಂತ ಮರಣ ಹೊಂದಿದ ಮೇಲೆ ಅವನು ಎಲ್ಲಿ ಯಾತನೆ ಪಡ್ತಿದ್ದಾನೆ ಅಂತ ಮೇಲೆ ನೋಡಿದ್ರಿ ನೀವು? ಪಾತಾಳದಲ್ಲಿ ಅವನು ಸಹ ಯಾತನೆ ಪಡ್ತಿದ್ದಾನೆ. ಅಂದರೆ 3 ಜನರು, ಅದರಲ್ಲಿ 2 ನೀತಿವಂತರಿದ್ದಾರೆ, ಧನವಂತನು ದುರ್ಮಾರ್ಗಿ ಅಂದರೆ ಪಾಪಿ ಆಗಿದ್ದಾನೆ. ಇಷ್ಟು ಜನ ನೀತಿವಂತರಾಗಿದ್ದರು ಅನೀತಿವಂತರಾಗಿದ್ದರು ಎಲ್ಲರೂ ಎಲ್ಲಿದ್ದಾರೆ? ಪಾತಾಳದಲ್ಲಿ. ಆದರೆ ಕಂದ, ನೀನು ಆಶಿಸಿದ ಸುಖವನ್ನು ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದಿಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಎಲ್ಲರೂ 3 ಜನನೂ ಎಲ್ಲಿದ್ದಾರೆ? ಪಾತಾಳದಲ್ಲಿ. ಆದರೆ ಯಾರಿಗೆ ಸಮಾಧಾನ ಅಂತೆ ಅಲ್ಲಿ? ಲಾಜರನಿಗೆ ಸಮಾಧಾನ. ಯಾರಿಗೆ ಸಂಕಟ? ಧನವಂತನಿಗೆ ಸಂಕಟ. ಅಂದರೆ ನೀತಿವಂತರಾದರೂ ಪಾಪಿಗಳಾದರೂ ಈ ಭೂಮಿಯ ಮೇಲೆ ಜೀವನ ಮುಗಿಸಿದ ನಂತರ, ಮರಣ ಹೊಂದಿದ ಮೇಲೆ ಎಲ್ಲಿ ಹೋಗಬೇಕೆಲ್ಲರೂ? ಪಾತಾಳಕ್ಕೆ. ಅಂದರೆ ಭೂಮಿಯ ಕೆಳಗಡೆ ಇದೆಯಲ್ಲ 3ನೇ ಆಕಾಶ, ಅದಕ್ಕೆಲ್ಲರೂ ಸಹ ಹೋಗಬೇಕು. ಆದರೆ ಅಲ್ಲಿ 2 ಡಿವಿಷನ್ ಇದೆಯಂತೆ. ಒಂದು ಯಾತನೆ ಪಡುವಂತಹ ಸ್ಥಳ. ಯಾವುದು ಯಾತನೆ ಪಡುವಂತಹ ಸ್ಥಳ? ಧನವಂತನಿರುವಂತಹ ಸ್ಥಳವಾಗಿರುತ್ತೆ. ಇನ್ನೊಂದು ಸ್ಥಳ ಯಾವುದು? ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಒಂದು ಸಂಕಟ ಪಡುವಂತಹ ಸ್ಥಳ, ಇನ್ನೊಂದು ಸಮಾಧಾನ ಪಟ್ಟು ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಸ್ಥಳ. ಹಾಗಾದರೆ ಪಾತಾಳದಲ್ಲಿ 2 ಡಿವಿಷನ್ ಇದೆ ಅಂತ ಹೇಳಿ ಇಷ್ಟೊತ್ತವರೆಗೂ ನಮ್ಗೆ ಅರ್ಥ ಆಯಿತು. ಮೊದಲನೇದಾಗಿ ಪರಲೋಕವನ್ನು ನೋಡಿ ಮುಗಿಸಿದ್ವಿ, 2ನೇದಾಗಿ ನಾವಿರುವಂತಹ ಭೂಲೋಕವನ್ನು ನೋಡಿ ಮುಗಿಸಿದ್ವಿ, 3ನೇದಾಗಿ ಪಾತಾಳವನ್ನು ನೋಡ್ತಾ ಇದ್ದೀವಿ. ಪಾತಾಳದಲ್ಲಿ 2 ಡಿವಿಷನ್ ಇರೋ ಹಾಗೆ ನಮಗೆ ಅರ್ಥ ಆಗ್ತಿದೆ. ಅಂದರೆ ಪಾತಾಳದಲ್ಲಿ ಇರುವಂತಹ 2 ಡಿವಿಷನ್ಗಳು ಯಾವುದು ನಾವು ಇಷ್ಟೊತ್ತು ನೋಡಿದ್ದು? ಒಂದು ನರಕ, ಯಾತನೆ ಪಡುವಂತಹ ಸ್ಥಳ. ಇನ್ನೊಂದು ನೀತಿವಂತರು ವಿಶ್ರಾಂತಿಗೋಸ್ಕರ ಸಮಾಧಾನಕ್ಕೋಸ್ಕರ ಸಿದ್ಧಪಡಿಸಲ್ಪಟ್ಟಿರುವಂತಹ ಸ್ಥಳ. ಪಾತಾಳದಲ್ಲಿ 2 ಡಿವಿಷನ್ನ ಹಾಗಾದರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ ಅದು ತಪ್ಪು. ಇನ್ನೊಂದು ಜಾಗನೂ ಸಹ ಇದೆ ಪಾತಾಳದಲ್ಲಿ. ಅದು ಯಾವುದು ಅಂತ ಮುಂದೆ ನೋಡೋಣ. ಇದು 26ನೇ ವಚನದಿಂದ ಪ್ರಿಯರೇ, ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೋಂಗಾರ ಸ್ಥಾಪಿಸಿಯದೆ. ಧನವಂತ ಏನಂತಾನೆ ಅಬ್ರಹಾಮನಿಗೆ? ನಿನ್ನ ಎದೆ ಮೇಲೆ ಹೊರ್ಕೊಂಡಿದ್ದಾನಲ್ಲ ಲಾಜರು, ಅವ್ರನ್ನ ಕಳಿಸು, ಅವನ ತುದಿ ಬೆರಳಿನಲ್ಲಿ ನೀರನ್ನು ಅದ್ದಿ ನನ್ನ ನಾಲಿಗೆಯ ಮೇಲೆ ಇಡ್ಲಿ ಅಂತ ಧನವಂತ ಲಾಜರನನ್ನು ಕಳಿಸೋಕ್ಕೋಸ್ಕರ ಕೇಳ್ತಾನೆ. ಅಬ್ರಹಾಮನೋದಕ್ಕೆ ಏನಂತ ಉತ್ತರ ಕೊಡ್ತಿದ್ದಾರೆ ಗೊತ್ತಾ? ಇಲ್ಲಿಂದ ಯಾರು ಅಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ. ಯಾಕೆ? 26ನೇ ವಚನದಲ್ಲಿದೆ ನೋಡಿ. ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೋಂಗರ ಸ್ಥಾಪಿಸಿಯದೆ. ಅಂದರೆ ಇದು ಪಾತಾಳದಲ್ಲಿರುವಂತಹ 3ನೇ ಡಿವಿಷನ್ ಆಗಿರುತ್ತೆ. ಮೊದಲನೇ ಡಿವಿಷನ್ ದೇವರಿಗಾಗಿ ಕಷ್ಟಪಟ್ಟು ನೀತಿವಂತರಾಗಿ ಲೋಕದಲ್ಲಿ ಜೀವಿಸಿ ಮರಣ ಹೊಂದಿದವರಿಗೋಸ್ಕರ ಸಿದ್ಧಪಡಿಸಲ್ಪಟ್ಟಿರುವಂತಹ
ಸಮಾಧಾನಕ್ಕೋಸ್ಕರ ಅವರ ವಿಶ್ರಾಂತಿಗೋಸ್ಕರ ಸಿದ್ಧಪಡಿಸಲ್ಪಟ್ಟಿರುವಂತಹ ಸ್ಥಳ ಒಂದಾದರೆ, ಇನ್ನೊಂದು ಜಾಗ ಪಾತಾಳದಲ್ಲಿ ಯಾವುದು? ಯಾತನೆ ಪಡುವುದಕ್ಕೋಸ್ಕರ ಸಿದ್ಧಪಡಿಸಲ್ಪಟ್ಟಿರುವಂತಹ ಸ್ಥಳ. ಈ ಎರಡಕ್ಕೂ ಸಹ ಮಧ್ಯದಲ್ಲಿ ಇಲ್ಲದೆ ಹೇಳಿದ್ದಾರೆ 26ನೇ ವಚನದಲ್ಲಿ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ, ಅಂದರೆ ಎರಡೂ ಸ್ಥಳಕ್ಕೂ ನಡುವೆ ಮಧ್ಯದಲ್ಲಿ ಯಾವ ಸ್ಥಳ ಇದೆ? ಡೋಂಗರ. ಬೇರೆ ಭಾಷೆಯಲ್ಲಿ ಇದನ್ನು ಓದಿದ್ರೆ ಅಗಾಧ ಅನ್ನುವಂಥ ಪದವನ್ನು ಬಳಕೆ ಮಾಡಿರ್ತಾರೆ. ಅಗಾಧ ಅಂದರೆ ಕತ್ತಲೆಯ ಜಾಗ ಅನ್ನುವಂಥ ಪದವನ್ನು ಬಳಕೆ ಮಾಡಿರ್ತಾರೆ. ಅಂದರೆ ಇಷ್ಟೊತ್ತು ಮೂರನೇ ಆಕಾಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಪ್ರಿಯರೇ. ಮೂರನೇ ಆಕಾಶದಲ್ಲಿ 3 ಡಿವಿಷನ್ಗಳು ಅಂತ ಹೇಳಿ ನಮಗೆ ಗೊತ್ತಾಯಿತು. ಒಂದು ಸಮಾಧಾನದ ಸ್ಥಳ, ಇನ್ನೊಂದು ಸಂಕಟ ಪಡುವಂತಹ ಸ್ಥಳ. ಈ ಎರಡೂ ಸ್ಥಳಗಳ ನಡುವೆ ದೊಡ್ಡದೊಂದು ಡೋಂಗರ ಅಂದರೆ ಅಗಾಧವಾದ ಸ್ಥಳ, ಕತ್ತಲೆ ಹೊಂದಿರುವಂತಹ ಸ್ಥಳ. ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಹಾಗಾದರೆ ಈ 3 ಜಾಗಗಳಿಗೆ, ಪಾತಾಳದಲ್ಲಿರುವಂತಹ 3 ಡಿವಿಷನ್ಗಳಿಗಿರುವಂತಹ ಬೇರೆ ಬೇರೆ ಹೆಸರುಗಳೇನು ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಯೇಸು ಮಾತಾಡ್ತಿರುವಂತಹ ಮಾತು ಪ್ರಿಯರೇ. ಅದಕ್ಕೆ ಯೇಸು, ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಏನು ಹೇಳ್ತಿದ್ದಾರೆ ಯೇಸು ಕ್ರಿಸ್ತರು? ಈ ಹೊತ್ತು ನನ್ನ ಸಂಗಡ ಎಲ್ಲಿರ್ತೀಯ? ಪರದೈಸಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ನನ್ನ ಸಂಗಡ ನೀನು ಇರ್ತೀಯ ಪರದೈಸಿಯಲ್ಲಿ ಅಂದರೆ ಅದಕ್ಕರ್ಥ ಏನು? ಯೇಸು ಕ್ರಿಸ್ತರು ಸಹ ಪರದೇಶಿಗೆ ಹೋದರು ಅಂತನ? ಇಲ್ಲ ಅಂತನ? ನನ್ನ ಸಂಗಡ ನೀನು ಪರದೇಶಿಯಲ್ಲಿ ಇರ್ತೀಯ ಅಂತ ಹೇಳಿದ್ರೆ ಅದಕ್ಕರ್ಥ ಯೇಸು ಕ್ರಿಸ್ತರು ಸಹ ಪರದೇಶಿಗೆ ಹೋದರು. ಪರದೇಶಿಯಲ್ಲಿದೆ ಹಾಗಾದರೆ? 3ನೇ ಆಕಾಶವಾಗಿರುವಂತಹ ಪಾತಾಳದಲ್ಲಿ ಅದು ಒಂದು ಭಾಗ. ನಾವಿಷ್ಟೊತ್ತು ನೋಡಿದ್ವಲ್ವ, ವಿಶ್ರಾಂತಿ ತಗೊಳ್ಳೋಕೆ ಒಂದು ಸ್ಥಳ ಇದೆ. ನೀತಿವಂತರು ಭೂಮಿಯ ಮೇಲೆ ದೇವರಿಗಾಗಿ ಬದುಕಿದಂತಹ ನೀತಿವಂತರಿಗೆ ಒಂದು ಸ್ಥಳ ಇದೆ ಪಾತಾಳದಲ್ಲಿ ಅಂತ ಹೇಳಿ ನಾವಿಷ್ಟೊತ್ತು ನೋಡಿದ್ವಲ್ವ. ಅದೇ ಆ ಜಾಗವಾಗಿರುತ್ತೆ. ಅಂದರೆ ಪಾತಾಳದಲ್ಲಿ 3 ಜಾಗಗಳಲ್ಲಿ ಒಂದು ಜಾಗ ಪರದೈಸಿ, ನೀತಿವಂತರಿಗಾಗಿ, ನೀತಿವಂತರ ವಿಶ್ರಾಂತಿಗಾಗಿ, ನೀತಿವಂತರ ಸಮಾಧಾನಕ್ಕಾಗಿ ಸೃಷ್ಟಿಸಲ್ಪಟ್ಟಿರುವಂತಹ ಒಂದು ಜಾಗವಾಗಿರುತ್ತೆ. ಅಂದರೆ ಯೇಸು ಕ್ರಿಸ್ತರು ಸಹ ಪರಲೋಕಕ್ಕೆ ಹೋಗುವ ಮೊದಲು ಪರದೈಸಿಗೆ, ಅಂದರೆ ನಮ್ಮ ಭೂಲೋಕದ ಕೆಳಗಣ ಭಾಗದಲ್ಲಿರುವಂತಹ, ಒಳಗಡೆ ಅಲ್ಲ ಪ್ರಿಯರೇ, ಭೂಮಿಯ ಒಳಗಡೆ ಅಲ್ಲ, ಭೂಲೋಕದ ಕೆಳಗಣ ಭಾಗದಲ್ಲಿರುವಂತಹ, ಪಾತಾಳದಲ್ಲಿರುವಂತಹ ಒಂದು ಭಾಗವಾಗಿರುವಂತಹ ಪರದೈಸಿಗೆ ಹೋದರು ಅಂತ ಹೇಳಿ ಈ ವಚನದಿಂದ ನಮ್ಗೆ ಅರ್ಥ ಆಗ್ತಿದೆ. ಇನ್ನೊಂದು ವಚನವನ್ನು ನೋಡಿ, ಕೊರಂತದವರಿಗೆ ಬರೆದ 2ನೇ ಪತ್ರಿಕೆ, ಕೊರಂತದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಕೊರಂತದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಯಾಕೆಂದರೆ ದೇವರಲ್ಲಿರುವಂಥ ಚಿಂತೆ ಇಲ್ಲದೆ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನು ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಕೊರಂತದವರಿಗೆ ಬರೆದ 12ನೇ ಅಧ್ಯಾಯ ಪ್ರಿಯರೇ, ಕ್ಷಮಿಸಿ, ಕೊರಂತದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. 12:2. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಇಲ್ಲೊಂದು ಪದವನ್ನು ಬಳಕೆ ಮಾಡ್ತಿದ್ದಾರೆ ಪ್ರಿಯರೇ. ಕ್ರಿಸ್ತನಲ್ಲಿರುವಂತಹ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅದೇ 3ನೇ ವಚನ ನೋಡಿ, 12ನೇ ಅಧ್ಯಾಯ 3ನೇ ವಚನ, ಪರದೈಸಿಗೆ ಒಯ್ಯಲ್ಪಟ್ಟು ಅನ್ನುವಂಥ ಪದವನ್ನು ಬಳಕೆ ಮಾಡ್ತಿದ್ದಾರೆ. ಅಂದರೆ ನಾವಿಷ್ಟೊತ್ತು ನೋಡಿದ್ವಿ, ಪಾತಾಳದಲ್ಲೇ, ಅಂದರೆ 3ನೇ ಆಕಾಶ, 1ನೇ ಆಕಾಶದಲ್ಲಿ ದೇವರಿರುವಂತಹ ಪರಲೋಕ ಆದರೆ 2ನೇ ಆಕಾಶದಲ್ಲಿ ನಾವಿದ್ರೆ, 3ನೇ ಆಕಾಶದಲ್ಲಿ ಪಾತಾಳ ಇದೆ, ಪಾತಾಳದಲ್ಲಿ ಒಂದು ಜಾಗದಲ್ಲಿ ಪರದೈಸಿ ಇದೆ. ಇದು ನಾವಿಷ್ಟೊತ್ತು ನೋಡಿದ್ವಿ. ಇಲ್ಲೂ ಸಹ ಅದನ್ನೇ ಹೇಳ್ತಿದ್ದಾರೆ. 3ನೇ ವಚನದಲ್ಲಿ ಏನು ಹೇಳಿದ್ದಾರೆ? ಪರದೈಸಿಗೆ ಒಯ್ಯಲ್ಪಟ್ಟು ಅಂತ ಹೇಳಿದ್ದಾರೆ. ಅದೇ 2ನೇ ವಚನದಲ್ಲಿ ಏನು ಹೇಳಿದ್ದಾರೆ? ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ.
ಅಂದರೆ ಇದರಿಂದ ನಮ್ಗೆ ಅರ್ಥ ಆಗಬೇಕಾಗಿರುವಂತಹದ್ದು, 3ನೇ ವಚನದಲ್ಲಿ ಹೇಳಿರುವಂತಹ 3ನೇ ಆಕಾಶದಲ್ಲೇ ಪರದೈಸಿ ಇದೆ ಅಂತ ಹೇಳಿ ಈ ವಚನದಿಂದ ನಮಗೆ ಸ್ಪಷ್ಟವಾಗಿ ತಿಳಿತಿದೆ. ಇದರಿಂದ ನಾವು ತಿಳಿಬೇಕಾಗಿರುವಂತಹದ್ದು, ಮತ್ತೆ ಮತ್ತೆ ನಮಗೆ ರುಜುವಾಗಬೇಕಾಗಿರುವಂತಹದ್ದು, ಇಲ್ಲಿ ಯಾರಾದರೂ ಮರಣ ಹೊಂದಿದರೆ ಅಥವಾ ಎಲ್ಲಾದರೂ ಕ್ರೈಸ್ತರ ಮರಣ ಏನಾದರೂ ಸಂಭವಿಸಿದರೆ ಅವರು ದೇವರಿಗೋಸ್ಕರ ಬದುಕಿದ್ರೂ ಸಹ ಎಲ್ಲಿಗೆ ಹೋಗಬೇಕು? ಮೊಟ್ಟ ಮೊದಲು ಪಾತಾಳಕ್ಕೆ ಅಂತ ಹೇಳಿದ್ರೆ ಪಾತಾಳದಲ್ಲಿ 3 ಭಾಗಗಳಿದೆ ಅಂತ ನಾವು ನೋಡಿದ್ವಿ. ಒಂದು ಭಾಗ ನೀತಿವಂತರಿಗಾಗಿ ಸಿದ್ಧಪಡಿಸಿರುವಂತಹ ಸಮಾಧಾನದ ಸ್ಥಳ, ಅದಕ್ಕೆ ಹೆಸರು ಪರದೈಸಿ. ಇನ್ನೊಂದು ಭಾಗ ಪಾಪಿಗಳಿಗಾಗಿ ಸಿದ್ಧಪಡಿಸಿರುವಂತಹ ನರಕ. ಈ 2 ಜಾಗಗಳಿಗೆ ಮಧ್ಯ ಒಂದು ಜಾಗ ಇದೆ. ಯಾವುದದು? ಡೋಂಗರ, ಅಗಾಧ, ಕತ್ತಲೆಯ ಸ್ಥಳ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪಾತಾಳದಲ್ಲಿ ಪರದೈಸಿಗೂ ಹಾಗೂ ನರಕಕ್ಕೂ ಈ 2 ಸ್ಥಳಗಳಿಗೆ ನಡುವೆ ಇರುವಂತಹ ಡೋಂಗರ, ಆ ಅಗಾಧ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಸತ್ಯವೇದದಲ್ಲಿ ಯಾವುದಾದ್ರೂ ವಚನ ಇದೆಯಾ? ಆ ಅಗಾಧದಲ್ಲಿ ಯಾರನ್ನು ಹಾಕ್ತಾರೆ? ಹೋಗಲಿ ಈ ಭೂಮಿ ಮೇಲೆ ದೇವರಿಗೋಸ್ಕರ ಬದುಕದೇ ಇರುವಂಥವ್ರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಪಾತಾಳದಲ್ಲಿ ನರಕಕ್ಕೆ ಹೋಗ್ತಾರೆ ಅಂತ ಗೊತ್ತಾಯಿತು. ಭೂಮಿಯ ಮೇಲೆ ದೇವರಿಗಾಗಿ ಜೀವಿಸಿದಂಥವರು ಪಾತಾಳದಲ್ಲಿ ಪರದೈಸಿ ಅನ್ನುವಂಥ ಪ್ರಾಂತ್ಯಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತರ 2ನೇ ಬರವಣಿಗೆಯವರೆಗೂ ಅವರು ಪಾತಾಳ ಲೋಕದಲ್ಲಿರುವಂತಹ ಪರದೇಶಿ ಅನ್ನುವಂತಹ ಸ್ಥಳದಲ್ಲಿರ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಹಾಗಾದರೆ ಈ 2 ಸ್ಥಳಗಳ ನಡುವೆ ಇರುವಂತಹ ಡೋಂಗರ ಅಂದರೆ ಕತ್ತಲೆಯ ಸ್ಥಳದಲ್ಲಿ ಯಾರು ಹೋಗ್ತಾರೆ? ಆ ಸ್ಥಳದಲ್ಲಿ ದೇವರು ಯಾರನ್ನು ಹಾಕ್ತಾರೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದರೆ ಒಂದು ವಚನವನ್ನು ನೋಡೋಣ ಪ್ರಿಯರೇ. ಪೇತ್ರನ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಪೇತ್ರನ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ತೊಪ್ಪಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನಾವಾಗಲೇ ಒಂದು ಮಾತನ್ನು ನೋಡಿದ್ವಲ್ಲ, ಡೋಂಗರ ಇದೆ ಅಂದರೆ ಪರದೇಶಿಗೂ ಹಾಗೂ ನರಕಕ್ಕೂ ಮಧ್ಯ ಡೋಂಗರ, ಅಗಾಧ ಸ್ಥಳ ಇದೆ ಅಂತ ಹೇಳಿ ನಾವು ನೋಡಿದ್ವಲ್ವ. ಹಾಗಾದರೆ ಅಗಾಧ ಸ್ಥಳಕ್ಕೆ ಯಾರು ಬೀಳ್ತಾರೆ ಹೋಗಿ ಅಂತ ಇಲ್ಲಿ ಮಾತಾಡ್ತಿದ್ದಾರೆ. ನೋಡಿ ಈ ಮಾತನ್ನು 2:4. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ತೊಪ್ಪಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಇನ್ನೊಂದು ಮಾತು, ಈ ಅಗಾಧ ಸ್ಥಳಕ್ಕೆ ಯಾರು ಹೋಗ್ತಾರೆ? ಯೂದನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಯೂದನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟು ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಯಾರನ್ನಿಟ್ಟಿದ್ದಾರಂತೆ? ದೇವದೂತರು ತಪ್ಪು ಮಾಡಿದ್ರಲ್ಲ, ಎಲ್ಲಿಟ್ಟಿದ್ದಾರಂತೆ ಅವರನ್ನು? ಕತ್ತಲೆಯೊಳಗೆ. ನ್ಯಾಯ ತೀರ್ಪು ಅಂದರೆ ನ್ಯಾಯ ತೀರ್ಪು ಯಾವಾಗತ್ತೆ ಪ್ರಿಯರೇ? ಯೇಸು ಕ್ರಿಸ್ತರ 2ನೇ ಬರುವಣಿಗೆಗೆ. ಅಂದರೆ ತಪ್ಪು ಮಾಡಿದವರು ಮತ್ತೊಮ್ಮೆ ಅಲ್ಲಿ ತೀರ್ಪನ್ನು ಹೊಂದಬೇಕಾಗತ್ತೆ. ಇಲ್ಲಿ ಈ ಭೂಲೋಕದಲ್ಲಿ ವಾಕ್ಯ ಅವರಿಗೆ ತೀರ್ಪು ಮಾಡಿದ್ರೂ ಸಹ 2ನೇ ಬರುವಣಿಗೆಯಲ್ಲಿ ಯೇಸು ಕ್ರಿಸ್ತರ ಬರವಣಿಗೆಯಲ್ಲಿ ಯೇಸು ಕ್ರಿಸ್ತರ ಮುಂದೆ ಅವರು ನಿಂತು ಉತ್ತರ ಕೊಡಬೇಕಾಗತ್ತೆ. ಹಾಗಾದರೆ ಇಲ್ಲಿ ಅದನ್ನೇ ಬರೆಸಿದ್ದಾರೆ. ಆ ನ್ಯಾಯ ವಿಚಾರಣೆಯ ದಿನದವರೆಗೆ ಅಂದರೆ ಯೇಸು ಕ್ರಿಸ್ತರ 2ನೇ ಬರವಣಿಗೆಯವರೆಗೆ ಎಲ್ಲಿರಬೇಕಂತೆ? ಈ ದೂತರೆಲ್ಲ ತಪ್ಪು ಮಾಡಿದಂತಹ ದೂತರು ಎಲ್ಲಿರಬೇಕಂತೆ? ದೇವದೂತರು. ಆದಿಯಲ್ಲಿ ತಪ್ಪು ಮಾಡಿದ್ದು ನಿಮಗೆ ಗೊತ್ತು. ಆ ದೇವದೂತರು ಎಲ್ಲಿರಬೇಕು? ಕತ್ತಲೆಯೊಳಗೆ. ಈ ಭೂಲೋಕದ ಮೇಲೆ ಸ್ವಲ್ಪ ಜನ ದೇವದೂತರು ದೇವ ಮಕ್ಕಳನ್ನು ಹಾಳು ಮಾಡಲಿಕ್ಕೆ ತನ್ನ ತಂತ್ರಗಳನ್ನು ಉಪಯೋಗಿಸಿ ಗರ್ಜಿಸುವ ಸಿಂಹದಂತೆ ಸುತ್ತಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ದೇವದೂತರು ಎಲ್ಲಿದ್ದಾರೆ? ಕತ್ತಲೆಯೊಳಗೆ. ಎಲ್ಲಿದೆ ಈ ಕತ್ತಲೆ? ಲೂಕನು ಬರೆದ ಸುವಾರ್ತೆ 16:22 ನಾವು ನೋಡಿದಲ್ಲ, ಪಾತಾಳದಲ್ಲಿ 3 ಸ್ಥಳ, ಒಂದು ನೀತಿವಂತರಿಗಾಗಿ, ಒಂದು ಪಾಪಿಗಳಿಗಾಗಿ, ನಡುವೆ ಒಂದು ಡೋಂಗರ ಅಂದರೆ ಅಗಾಧ ಕತ್ತಲು. ಅದೇ ಕತ್ತಲುಗಳೊಳಗೆ ಇವ್ರನ್ನ ಇರಿಸಿದ್ದಾರೆ. ಇನ್ನೊಂದು ವಚನವನ್ನು ನೋಡಿ ಪ್ರಿಯರು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 12ನೇ ವಚನ. ಯೆಶಾಯನ ಗ್ರಂಥ
14:12. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡೆಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ಏನು ಬರೆದಿದ್ದಾರೆ ಇಲ್ಲಿ? ಉನ್ನತ ಮೇಘಮಂಡಲದ ಮೇಲೆ ಏರಿತಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ಅಧೋಲೋಕದ ಅಗಾಧ ಸ್ಥಳಗಳಿಗೆ. ಅಗಾಧ ಅಂದರೆ ಏನು? ಕತ್ತಲು ಅಂದರೆ ಡೋಂಗರ. ಲೂಕನು ಬರೆದ ಸುವಾರ್ತೆ 16:22 ನಾವು ನೋಡಿದ್ವಿ. ಡೋಂಗರ, ಅದೇ ಲೋಕಕ್ಕೆ, ಅದು ಯಾರಿಗಾಗಿ ಸಿದ್ಧಪಡಿಸಲ್ಪಟ್ಟಿರುವಂತಹದ್ದು? ದೇವದೂತರಿಗಾಗಿ, ತಪ್ಪು ಮಾಡಿದಂತಹ ಅದೇ ದೇವದೂತರಿಗಾಗಿ. ಹಾಗಾದರೆ 3 ಲೋಕಗಳ ರಹಸ್ಯ ಅನ್ನುವಂತಹ ಇದರಲ್ಲಿ ಇಷ್ಟರವರೆಗೆ ನಾವು ನೋಡಿದ್ದೇನೇನು? ಮೊಟ್ಟ ಮೊದಲನೇದಾಗಿ ಫಿಲಿಪ್ಪಿ 2:9 ಪ್ರಕಾರ ಸತ್ಯವೇದದಲ್ಲಿ 3 ಲೋಕಗಳ ಪ್ರಸ್ತಾವನೆ ಇದೆ. ಆ 3 ಲೋಕಗಳು ಯಾವುದು? ಒಂದು ಭೂಮಿಯ ಮೇಲಿರುವಂತಹ ಲೋಕ, ಇನ್ನೊಂದು ಭೂಮಿಯ ಮೇಲಿರುವಂತಹ ಪರಲೋಕವಾಗಿದ್ದರೆ ಅದರಲ್ಲಿ ದೇವರಿರ್ತಾರೆ, ಯೇಸು ಕ್ರಿಸ್ತರು ಸಹ ಇದ್ದಾರೆ, ದೇವದೂತರು ಸಹ ಇದ್ದಾರೆ. ದೇವರು ತನ್ನ ಮಕ್ಕಳಿಗೆ ಕೊಡಬೇಕು ಕ್ರಿಸ್ತನ 2ನೇ ಬರವಣಿಗೆ ಆದಮೇಲೆ ಅಂತ ಸಿದ್ಧ ಮಾಡಲ್ಪಟ್ಟಿರುವಂತಹ ಲೋಕವು ಅದೇ ಆಗಿದೆ. ಅದು ಮೊದಲನೇ ಆಕಾಶವಾಗಿರುತ್ತೆ. ಇನ್ನು ಎರಡನೇ ಆಕಾಶವಾಗಿ ನಾವು ಈ ಲೋಕದಲ್ಲಿದ್ದೀವಲ್ವ ಪ್ರಿಯರೇ, ಈ ಭೂಲೋಕ ಯಾವ ಯೂನಿವರ್ಸಲ್ಲಿದೆಯೋ ಈ ಯೂನಿವರ್ಸ್ ಅನ್ನುವಂತಹದ್ದು 2ನೇ ಲೋಕವಾಗಿರುತ್ತೆ. ಇನ್ನು 3ನೇದಾಗಿ ಭೂಮಿಯ ಕೆಳಗಣ ಭಾಗದಲ್ಲಿರುವಂತಹ ಪಾತಾಳ ಲೋಕ. ಪಾತಾಳದಲ್ಲಿ 3 ಭಾಗಗಳನ್ನು ನಾವು ನೋಡಿದ್ವಿ. ಒಂದು ನೀತಿವಂತರಿಗಾಗಿ ಸಿದ್ಧಪಡಿಸಲ್ಪಟ್ಟಿರುವಂತಹ ವಿಶ್ರಾಂತಿ ಸ್ಥಳ, ಇನ್ನೊಂದು ಪಾಪಿಗಳಿಗಾಗಿ ಸಿದ್ಧಪಡಿಸಲ್ಪಟ್ಟಿರುವಂತಹ ನರಕಲೋಕ. ಈ 2 ಲೋಕಗಳಿಗೆ ಮಧ್ಯ ದೇವದೂತರು, ತಪ್ಪು ಮಾಡಿದಂತಹ ದೇವದೂತರಿಗಾಗಿ ಸಿದ್ಧಪಡಿಸಲ್ಪಟ್ಟಿರುವಂತಹ ಅಗಾಧ. ಇದು 3 ಲೋಕಗಳ ವಿವರಣೆ ಆಗಿರುತ್ತೆ. ಹಾಗಾದರೆ ನೀತಿವಂತರು ಪರಲೋಕಕ್ಕೆ ಇನ್ನೂ ಹೋಗಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಯಿತು. ಹಲವಾರು ಜನ, ಕ್ರೈಸ್ತರಲ್ಲೂ ಸಹ ಹಲವಾರು ಜನ ಪರಲೋಕಕ್ಕೆ ಹೋದರು, ನೀತಿವಂತರಾಗಿದ್ದ ತಕ್ಷಣ ಅವರು ಪರಲೋಕಕ್ಕೆ ಹೊರಟೋದ್ರು ಆಗಲೇ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಿರ್ತಾರೆ ಪ್ರಿಯರೇ. ಕೊನೆಯದಾಗಿ ಇದಕ್ಕೆ ಸಮಾಧಾನವಾಗಿ ಒಂದು ವಚನವನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 10ನೇ ವಚನ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 10ನೇ ವಚನ. ಯಾರು ಮಾತಾಡ್ತಿರುವಂತಹ ಮಾತು ಗೊತ್ತಾ ಪ್ರಿಯರೇ? ಇದು ಪರದೇಶಿಯಲ್ಲಿದ್ದಾರಲ್ಲ, ನೀತಿವಂತರಾಗಿ ಈ ಭೂಮಿ ಮೇಲೆ ಜೀವನ ನಡೆಸಿದ್ರು, ಮರಣ ಹೊಂದಿದ ಮೇಲೆ ಇನ್ನೂ ಪರಲೋಕಕ್ಕೆ ಹೋಗಿಲ್ಲ. ಯಾವಾಗ ಹೋಗ್ತಾರೆ ಪರಲೋಕಕ್ಕೆ? ಪರದೇಶಿಯಲ್ಲಿರುವಂತಹ ಜನರೂ ಸಹ ಪರಲೋಕಕ್ಕೆ ಯಾವಾಗ ಹೋಗ್ತಾರೆ? ಯೇಸು ಕ್ರಿಸ್ತರ 2ನೇ ಬರವಣಿಗೆಯಲ್ಲಿ. ಹಾಗಾದರೆ ಈಗಿದಾರಲ್ಲ ಪರದೇಶಿಯಲ್ಲಿ, ಪಾತಾಳ ಲೋಕದ ಒಂದು ಭಾಗವಾಗಿರುವಂತಹ ಪರದೇಶಿಯಲ್ಲಿದ್ದಾರಲ್ಲ, ಅವ್ರೇನು ಹೇಳ್ತಿದ್ದಾರೆ ನೋಡಿ. ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತ್ತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಪರದೇಶಿಯಲ್ಲಿರುವಂಥವರು ಪ್ರತಿಯೊಬ್ಬರು ಏನು ಹೇಳ್ತಿದ್ದಾರಂತೆ? 10ನೇ ವಚನದಲ್ಲಿ, ಯಾವಾಗಿನವರೆಗೂ ಇನ್ನೂ ತೀರ್ಪು ತೀರಿಸದೇ ಇರುವಿ. 10ನೇ ವಚನದಲ್ಲಿ ಅದನ್ನೇ ಹೇಳ್ತಿದ್ದಾರೆ ಪ್ರಿಯರೇ. ಪರಿಶುದ್ಧನು ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ. ಪ್ರತಿದಂಡನೆ ಮಾಡಿದ್ರೆ ಏನು, ಮಾಡದೆ ಹೋದರೆ ಏನು ಭೂಮಿ ಮೇಲೆ ಇರುವಂಥವರಿಗೆ. ಆದರೆ ಪರದೇಶಿಯಲ್ಲಿರುವಂಥವರು
ಅವ್ರಿಗೆ ಪರಲೋಕ ಹೊಂದ್ಕೋಬೇಕು ಅತಿ ಬೇಗನೆ ಅನ್ನುವಂತಹ ಕೋರಿಕೆ, ಆಸೆ ಅವ್ರಿಗಿರೋದರಿಂದ ಈ ಒಂದು ಪ್ರಶ್ನೆಯನ್ನು ಮಾಡುವಂತಹದನ್ನು ನಾವು ನೋಡ್ಬೋದು. ಎಷ್ಟರವರೆಗೆ ಇವರು ಪ್ರತಿದಂಡನೆ ಮಾಡದೆ ಯೇಸು ಕ್ರಿಸ್ತರ ಎರಡನೇ ಬರವಣಿಗೆ ಡಿಲೇ ಆಗ್ತಾ ಇದೆ, ಎಷ್ಟರವರೆಗೆ ಇದು ಅಂತ ಹೇಳಿದಕ್ಕೆ ಅವರು ಸಿಕ್ಕದಂಥ ಉತ್ತರ ಏನು? ಇನ್ನೂ ಸ್ವಲ್ಪ ಕಾಲ, ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕು ಅಂತ ಹೇಳಿ ಅವ್ರಿಗೆ ಉತ್ತರ ಸಿಗತ್ತೆ. ಅಂದರೆ ಇನ್ನೂ ಸ್ವಲ್ಪ ಜನ ನೀತಿವಂತರಾಗಿ ಈ ಭೂಮಿ ಮೇಲೆ ಏನಿದ್ದಾರೆ, ಅವರು ಇನ್ನೊಂದಷ್ಟು ಜನರನ್ನು ನೀತಿವಂತರನ್ನಾಗಿ ಮಾಡೋದಕ್ಕೆ ಸಮಯ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಇರುವಂತಹ ನೀತಿವಂತರು ಇನ್ನೊಂದಷ್ಟು ಜನ ನೀತಿವಂತರನ್ನಾಗಿ ಮಾಡಬೇಕು. ಹಲವಾರು ಜನರನ್ನು ಈ ಪ್ರಪಂಚದಲ್ಲಿ ಈ ಸತ್ಯವಾದಂತಹ ಸುವಾರ್ತೆಯನ್ನು ಸಾರಿ ಇನ್ನೊಂದಷ್ಟು ಜನರನ್ನು ನೀತಿವಂತರನ್ನಾಗಿ ಮಾಡಬೇಕು. ಆ ಸಂಖ್ಯೆ ಪೂರ್ತಿಯಾಗುವ ತನಕ ಯೇಸು ಕ್ರಿಸ್ತರ ಎರಡನೇ ಬರುವಣಿಗೆಯವರೆಗೆ ಪರದೇಶಿಯಲ್ಲಿರುವಂಥವರು ಅಲ್ಲೇ ಇರ್ತಾರೆ. ಪರಲೋಕಕ್ಕೆ ಹೋಗಲ್ವಾ ಅವರು? ಹಾಗಾದರೆ ಎರಡನೇ ಬರುವಣಿಗೆ ತನಕ ಪ್ರಪಂಚದಲ್ಲಿ ಪ್ರತಿ ಮನುಷ್ಯನೂ ಸಹ ಮರಣ ಹೊಂದಬೇಕು. ಪ್ರತಿ ಮನುಷ್ಯರೂ ಸಹ ಮರಣ ಹೊಂದಿದ ಮೇಲೆ ಪರದೇಶಿಯಲ್ಲಿರುವಂತಹ ಆ ನೀತಿವಂತರು, ಭೂಮಿಯ ಮೇಲೆ ಇದ್ದಂತಹ ನೀತಿವಂತರು, ಅಂದರೆ ಎರಡನೇ ಬರವಣಿಗೆ ಮುಂಚೆ ಇದ್ದಂತಹ ನೀತಿವಂತರು ಎಲ್ಲರೂ ಸೇರಿ ಒಟ್ಟಾಗಿ ಪರಲೋಕ ಪ್ರವೇಶ ಮಾಡ್ತಾರೆ. ಹಾಗಾದರೆ ಪರಲೋಕಕ್ಕೆ ಯಾವ ಭಕ್ತನೂ ಸಹ ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರೆ ಹೋಗಿಲ್ಲ, ಯೇಸು ಕ್ರಿಸ್ತರನ್ನು ಬಿಟ್ಟು. ಹಾಗಾದರೆ ಈ ಪಾಠದ ಸಾರಾಂಶ ಇಷ್ಟೇ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಒಂದನೇ ಆಕಾಶ ಪರಲೋಕವಾಗಿದ್ದರೆ ಎರಡನೇ ಆಕಾಶ ನಾವಿರುವಂಥ ಈ ಭೂಲೋಕವಾಗಿರುತ್ತೆ. ಮೂರನೇದಾಗಿ ಪಾತಾಳ, ಮೂರನೇ ಆಕಾಶಕ್ಕಿರುವಂತಹ ಹೆಸರೇನು? ಪಾತಾಳ. ಅದರಲ್ಲಿ 3 ಭಾಗಗಳು. ಒಂದು ನೀತಿವಂತರು ಇರುವಂತಹ ಸ್ಥಳ, ವಿಶ್ರಾಂತಿಯ ಸ್ಥಳ ಆಗಿರುವಂತಹ ಪರದೇಶಿ. ಇನ್ನೊಂದು ಪಾಪಿಗಳಿರುವಂತಹ ಸ್ಥಳ ನರಕ. ಈ 2 ಸ್ಥಳಕ್ಕೂ ಮಧ್ಯ ಇರುವಂತಹದ್ದು ಅಗಾಧ, ಕತ್ತಲು, ಡೋಂಗರ. ಯಾರಿಗೋಸ್ಕರ ಸಿದ್ಧಪಡಿಸಲ್ಪಟ್ಟಿರುವಂತಹದ್ದು? ತಪ್ಪು ಮಾಡಿದ ದೇವ ದೂತರಿಗಾಗಿ ಸಿದ್ಧಪಡಿಸಲ್ಪಟ್ಟಿರುವಂತಹದ್ದು. ಇದು 3 ಲೋಕಗಳ ಮರ್ಮಕ್ಕೆ ಸಂಬಂಧಪಟ್ಟಂತಹ ಪಾಠವಾಗಿರುತ್ತೆ ಪ್ರಿಯರೇ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಮುಂಜಾನೆ ಕಾಲದಿಂದ ನಮ್ಮ ಜೊತೆಯಲ್ಲಿದ್ದು ನಿಮ್ಮ ವಾಕ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ ನಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ನಮ್ಮ ಜ್ಞಾನ ಕೊಟ್ಟು ಬುದ್ಧಿ ಕೊಟ್ಟು ಇಷ್ಟರವರೆಗೆ ನಡೆಸಿದ್ದೀರಪ್ಪ. ಕೇಳುವಂತಹ ವಾಕ್ಯವು ನಿಷ್ಪ್ರಯೋಜನವಾಗದಂತೆ ನೀತಿವಂತರನ್ನಾಗಿ ಸ್ವಲ್ಪ ಜನರನ್ನು ಈ ಭೂಮಿ ಮೇಲೆ ಬಿಟ್ಟಿದ್ದೀರಪ್ಪ. ಈ ಸ್ವಲ್ಪ ಜನ ನೀತಿವಂತರು ಬಹಳಷ್ಟು ಜನ ನೀತಿವಂತರನ್ನಾಗಿ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನು, ಬಲವನ್ನು ಕೊಟ್ಟು ನಡೆಸಿ. ಲೈವ್ ಮುಖಾಂತರ ನೋಡ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಸಹ ಪರಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.